ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಪ್ರಭು ಯೇಸು ಮಾಡಿದ ಅದ್ಭುತಗಳನ್ನು ಧ್ಯಾನಿಸಲು ಸ್ವಾಗತಿಸುತ್ತೇನೆ. ಇಂದು ಪ್ರಭು ಯೇಸುವಿನ ಕಡಲಿನ ಮೇಲೆ ಕಾಲು ನಡೆಯ ಈ ಅದ್ಭುತವನ್ನ ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 45ರಿಂದ 52. ಇದಾದ ಮೇಲೆ ಯೇಸು ಸ್ವಾಮಿ ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆ ಕಡೆಗಿದ್ದ ಬೆತ್ಸೈದಕ್ಕೆ ಹೋಗುವಂತೆ ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ದೋಣಿಯು ಸರೋವರದ ಮಧ್ಯೆ ಸಾಗಿತ್ತು. ಇತ್ತ ಯೇಸು ಒಬ್ಬರೇ ದಡದಲ್ಲಿದ್ದರು. ಎದುರು ಗಾಳಿ ಬೀಸುತ್ತಿದ್ದುದರಿಂದ ಶಿಷ್ಯರು ಹುಟ್ಟು ಹಾಕಿ ಈಗಾಗಲೇ ದಣಿದು ಹೋಗಿದ್ದರು. ಇದನ್ನು ಕಂಡ ಯೇಸು ಸರೋವರದ ನೀರಿನ ಮೇಲೆ ನಡೆದುಕೊಂಡೇ ಅವರ ಕಡೆಗೆ ಬರುತ್ತಿದ್ದರು. ಆಗ ಸುಮಾರು ರಾತ್ರಿಯ ಕಡೇ ಜಾವದ ಸಮಯ. ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ಶಿಷ್ಯರು ನೋಡಿದರು. ಭೂತವೆಂದು ಭಾವಿಸಿ ಭಯದಿಂದ ಚೀರಿದರು. ಅವರೆಲ್ಲರೂ ಯೇಸುವನ್ನು ನೋಡಿ ದಿಗಿಲುಗೊಂಡಿದ್ದರು. ತಕ್ಷಣವೇ ಯೇಸು ಅವರೊಡನೆ ಮಾತನಾಡುತ್ತಾ, ಭಯಪಡಬೇಡಿ, ಬೇರೆ ಯಾರೂ ಅಲ್ಲ, ನಾನೇ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿ ದೋಣಿಯನ್ನು ಹತ್ತಿದರು. ಆಗ ತಕ್ಷಣ ಎದುರು ಗಾಳಿ ನಿಂತು ಹೋಯಿತು. ಶಿಷ್ಯರು ಬೆಕ್ಕಸ ಬೆರಗಾದರು. ಅವರ ಬುದ್ಧಿ ಮಂದವಾಗಿತ್ತು. ರೊಟ್ಟಿಗಳ ಅದ್ಭುತವನ್ನೇ ಅವರು ಇನ್ನೂ ಗ್ರಹಿಸಿಕೊಂಡಿರಲಿಲ್ಲ. ಪ್ರಿಯರೇ, ಪ್ರಭು ಯೇಸು ಸರೋವರದ ನೀರಿನ ಮೇಲೆ ನಡೆಯುವುದರ ಮೂಲಕ ಈ ಪ್ರಕೃತಿಯ ಮೇಲೆ ತನಗೆ ಸಂಪೂರ್ಣವಾಗಿ ನಿಯಂತ್ರಣವಿದೆ. ಎಲ್ಲ ದುಷ್ಟಶಕ್ತಿಗಳ ಮೇಲೂ ಈ ಪ್ರಕೃತಿಯ ಮೇಲೂ ತನಗೆ ನಿಯಂತ್ರಣವಿದೆ ಎಂಬುದನ್ನು ಪ್ರಭು ಯೇಸು ಸಾರುತ್ತಿದ್ದಾರೆ. ನಮ್ಮ ಜೀವನದಲ್ಲಿ ಯಾವುದೇ ದುಷ್ಟಶಕ್ತಿಗಳ ಪ್ರೇರಣೆ ಇರಲಿ, ಪ್ರಭಾವವಿರಲಿ, ಅವುಗಳ ಮೇಲೆ ಪ್ರಭುವಿಗೆ ಶಕ್ತಿ ಇದೆ, ಪ್ರಭುವಿಗೆ ಪ್ರಭಾವವಿದೆ. ಪ್ರಭು ಅವುಗಳನ್ನು ನಿಯಂತ್ರಿಸಬಲ್ಲರು. ಪ್ರಭು ಯೇಸು ನನ್ನನ್ನ ನಿಮ್ಮನ್ನ ಕಾಯುವ ದೇವರು, ನಿತ್ಯ ಜೀವವನ್ನು ನೀಡುವ ದೇವರು. ನಮ್ಮ ಜೀವನದಲ್ಲಿರುವ ಎಂತಹದ್ದೇ ಆದ ದುಷ್ಟಶಕ್ತಿಗಳನ್ನ, ದುಷ್ಪ್ರೇರಣೆಗಳನ್ನ ಸೋಲಿಸಲು, ದೂರ ಮಾಡಲು ಶಕ್ತವುಳ್ಳ ದೇವರಾಗಿದ್ದಾರೆ. ಅವರನ್ನು ಆರಾಧಿಸೋಣ, ಸ್ತುತಿಸಿ ವಂದಿಸೋಣ. ಪ್ರಭುವೇ, ನಿಮಗೆ ಸ್ತೋತ್ರವಾಗಲಿ, ಆರಾಧನೆಯಾಗಲಿ, ಮಹಿಮೆಯಾಗಲಿ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ನಮ್ಮೊಂದಿಗಿರಿ ಪ್ರಭುವೇ. ನಾವು ಭಯಪಡುವಾಗ ನೀವು ನಮಗೆ ಅಭಯವಾಗಿರಿ, ಧೈರ್ಯವಾಗಿರಿ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.